ಮಕ್ಕಳಿಗೆ ಈ ಫಿಲಮ್ ನೋಡಿದ ನಂತರ ದೇವರು ಅನ್ನೋನು ಇದ್ದಾನೆ, ನಮ್ಗೆ ಏನಾದ್ರು ಕಷ್ಟ ಆಯಿತು ಅಂದರೆ, ಎಲ್ಲಾದ್ರೂ ಏನೋ ಒಂದು ಅನ್ಯಾಯ ಆಯಿತು ಅಂದರೆ ದೇವ್ರು ಬರ್ತಾನೆ ಅನ್ನೋದು ಈ ಒಂದು ಫಿಲಮ್ ಮೂಲಕ ಗೊತ್ತಾಗ್ತಾ ಇದೆ. ನಾನು ಟಿ ವಿಯಲ್ಲಿ ನೋಡ್ತಾ ಇದ್ದೆ, ಈ ನಾರ್ತ್ ಇಂಡಿಯಾದಲ್ಲಿ ಹಿಂದಿಯವರೆಲ್ಲ ಈ ಫಿಲಮ್ ನೋಡಿ ಮಾತಾಡ್ತಾ ಇದ್ರು ಹಿಂದಿಯಲ್ಲಿ. ದಕ್ಷಿಣ ಭಾರತದಿಂದನೇ ನಮ್ಮ ಸಂಸ್ಕೃತಿ ಉಳಿತಾ ಇದೆ ಇವತ್ತು. ಹಿಂದಿ ಫಿಲಮಲ್ಲಿ ಯಾವುದೇ ಈ ಥರ ಫಿಲಮ್ಗಳು ತೆಗೆಯಲ್ಲ. ದಕ್ಷಿಣ ಭಾರತ ಫಿಲಮ್ಗಳಲ್ಲಿ ಈ ಥರ ದೇವರು, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಇದನ್ನ ತೆಗೆಯದೇ ನಮ್ಮ ದಕ್ಷಿಣ ಭಾರತೀಯರು ಅಂತ ಹಿಂದಿಯವರೆಲ್ಲ ಹೇಳ್ತಾ ಇದ್ರು. ಅದು ನಿಜ, ಖಂಡಿತ. ಯಾಕಂದ್ರೆ ಇವತ್ತು ಈ ಥರ ಒಂದು ದೇವ್ರ ಫಿಲಮ್ ಅಂದ ತಕ್ಷಣ ಕೆಲವೊಬ್ರು ಪ್ರೊಡ್ಯೂಸರ್ಗಳು ಫಿಲಮ್ನ ತೆಗಿಯಲ್ಲ, ದುಡ್ಡು ಹಾಕಲ್ಲ. ಅಯ್ಯೋ ದೇವ್ರ ಫಿಲಮ್ ಎಲ್ಲ ಓಡುತ್ತೋ ಇಲ್ವೋ, ಯಾಕೆ ದುಡ್ಡು ಹಾಕ್ಬೇಕು ಅಂತ ಪ್ರೊಡ್ಯೂಸರ್ಗಳು ಯೋಚನೆ ಮಾಡ್ತಾರೆ. ಅದರಲ್ಲಿ ಇವತ್ತು ಒಂಬಾಳೆ ಫಿಲಮ್ಸ್ ಅವ್ರಿಗೆ ಖಂಡಿತ ಆ ಒಂದು ವಿಚಾರದಲ್ಲಿ ಅವ್ರಿಗೆ ಅಭಿನಂದಿಸಬೇಕು. ಈ ಕಾಂತಾರ ಫಿಲಮ್ಗೆ ಅವರೊಂದು ಇವತ್ತೊಂದು 120 ಕೋಟಿ ಏನೋ ಖರ್ಚಾಗಿದೆ ಅಂತೆ. ಅಷ್ಟು ದುಡ್ಡ ಖರ್ಚು ಮಾಡಿ ಧೈರ್ಯವಾಗಿ ಈ ಫಿಲಮ್ನ ಅವರು ತೆಗೆದಿದ್ದಾರೆ. ಈ ಫಿಲಮು ಅಷ್ಟೇ, ನಮ್ಮ ದಿನೇಶ್ ಅವರು ಹೇಳ್ದಂಗೆ ಇದು ಬರೀ ಫಿಲಮ್ ಮಾತ್ರ ಅಲ್ಲ, ಏನೋ ದುಡ್ಡು ಖರ್ಚು ಮಾಡಿ ಫಿಲಮ್ ತೆಗೆದಿದ್ದಾರೆ ಅಂತಲ್ಲ, ಇದರಿಂದ ಖಂಡಿತ ದೇವರ ಒಂದು ಶಕ್ತಿ ಅಡಗಿದೆ. ಯಾಕಂದರೆ ಆ ಫಿಲಮಲ್ಲಿ ನೀವು ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ನೋಡಿದಾಗ ಅವ್ರ ಮೇಲೆ ಆ ದೇವ್ರು ಬರುತ್ತಲ್ಲ, ಆ ಫಿಲಮಲ್ಲಿ ಲಾಸ್ಟ್ ಕೊನೆಗೆ ಒಂದು ಶಿವ ಬಂದು ಅವ್ರ ಮೇಲೆ ಬರ್ತಾನೆ. ನೀವು ಆ ಸೀನ್ ನೋಡ್ಬಿಟ್ರೆ ನಿಜವಾದ ಶಿವನೇ ಬಂದಿಯಾನೇನೋ. ಎಷ್ಟೊಂದು ಜನ ಥಿಯೇಟ್ರಲ್ಲಿ ಕೈ ಮುಗಿತಾ ಇದ್ರು ಅವಾಗ. ನಾನೇ ಇದ್ದೀನಿಲ್ಲ ಸರ್, ನಾನೇ ಚಪ್ಪಲಿ ಬಿಟ್ಟು 2 ಸಲ. ನಿಜಕ್ಕೂ ಆ ರಿಷಬ್ ಶೆಟ್ಟಿ ಬಿಟ್ರೆ ಬೇರೆ ಯಾರು ಆ ಆಕ್ಟಿಂಗ್ ಮಾಡಕ್ ಸಾಧ್ಯನೇ ಇಲ್ಲ.